ದಿವಂಗತ ಜಿನ್ನಪ್ಪಣ್ಣ ಚೌಗ್ಲೆ ಅವರ 10ನೇ ಪುಣ್ಯಸ್ಮರಣೆ ನಿಮಿತ್ತ ರಕ್ತದಾನ ಶಿಬಿರ. ಎಲ್ಲ ದಾನಗಳಿಗಿಂತ ರಕ್ತದಾನ ಶ್ರೇಷ್ಠ ದಾನ. ಡಾಕ್ಟರ್ ಸಂಜೀವ್ ಪಾಟೀಲ್. ಎಲ್ಲ ದಾನಗಳಲ್ಲಿ ರಕ್ತದಾನ ಶ್ರೇಷ್ಠವಾಗಿದ್ದು, ರಕ್ತದಾನ ಮಾಡುವುದರಿಂದ ಒಬ್ಬರ ಜೀವ ಉಳಿಸಲು ಸಹಕಾರಿಯಾಗುತ್ತದೆ. ಜೊತೆಗೆ ರಕ್ತದಾನ ಮಾಡಿದವರ ದೇಹದಲ್ಲಿ ಹೊಸ ರಕ್ತ ಕಣಗಳ ಉತ್ಪತ್ತಿ ಹೆಚ್ಚುತ್ತದೆ. ಇಂತಹ ಮಹತ್ತರವಾದ ಕಾರ್ಯವನ್ನು ಕಳೆದ 10 ವರ್ಷಗಳಿಂದ ಲಾಲ್ ಬಹದ್ದೂರ್ ಸಹಕಾರಿಯವರು ಹಮ್ಮಿಕೊಳ್ಳುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ಚಿಕ್ಕೋಡಿ ದಿಯಾ ಆಸ್ಪತ್ರೆಯ ಡಾಕ್ಟರ್ ಸಂಜೀವ್ ಪಾಟೀಲ್ ಹೇಳಿದ್ದಾರೆ. ಆಮೇಲೆ ಊರ ಹಿರಿಯ ಸ್ವರ್ಗೀಯ ಜಿನ್ನಪ್ಪಣ್ಣ ಚೌಗ್ಲೆ ಅವರು ತೀರಿ ಹೋಗಿ 10 ವರ್ಷ ಕಳೆದರು. ಆದರೂ ನಮಗೆ ಇವತ್ತು ಎಲ್ಲರಿಗೂ ಒಂದು ಮನಸ್ಸು, ಇವತ್ತು ಇಲ್ಲೇ ನಮ್ಮ ಹತ್ರ ಬರ್ಬೋದು ಅವರು ಅಂತ ಎಲ್ಲರಿಗೂ ಒಂದು, ಅಂದರೆ ಇಷ್ಟು ವರ್ಷ ಕಳೆದ್ರೂ ಇಲ್ಲೇ ನಮ್ಮ ಸಮೀಪ ಇಲ್ಲೇ ಇದ್ದಾರೆ ಅಂತ ಎಲ್ಲರಿಗೂ ಒಂದು ಭಾವನೆ ಇದೆ. ಅದೇ ರೀತಿ ವರ್ಷ 10 ವರ್ಷ ಸತತ 10 ವರ್ಷ ಕಾಲ ಇದು ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ ಜಿನ್ನಪ್ಪಣ್ಣ ಚೌಗ್ಲೆ ಸಂವಾದ ಸೊಸೈಟಿಯವರು. ಇದೇ ರೀತಿ ಎಲ್ಲ ಮುಂದೆ ಬಳಸ್ಕೊಂಡು ಹೋಗಬೇಕು. ಆಮೇಲೆ ಎಲ್ಲರಿಗೂ ಅವರ ಆಶೀರ್ವಾದ ಇರುತ್ತೆ. ಆಮೇಲೆ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಅವರು ಸತತ ಜೀವ ಇದ್ದೇ ಇರ್ತಾರೆ ಅಂತ ನಾನು ಭಾವಿಸ್ತೇನೆ. ಅವರು ಮಂಗಳವಾರ ದಿನಾಂಕ 17ರಂದು ತಾಲೂಕಿನ ಶಿರಗುಪ್ಪಿ ಗ್ರಾಮದ ಶ್ರೀ ಜಿನ್ನಪ್ಪಣ್ಣ ಚೌಗ್ಲೆ ಲಾಲ್ ಬಹದ್ದೂರ್ ಸೌಹಾರ್ದ ಸಹಕಾರಿಯ ಸಂಸ್ಥಾಪಕ ದಿವಂಗತ ಜಿನ್ನಪ್ಪಣ್ಣ ಚೌಗ್ಲೆ ಅವರ 10ನೇ ಪುಣ್ಯಸ್ಮರಣೆ ನಿಮಿತ್ತ ಚಿಕ್ಕೋಡಿಯ ಆದರ್ಶ್ ಬ್ಲಡ್ ಬ್ಯಾಂಕ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರವನ್ನು ಸಸಿಗೆ ನೀರೆರೆದು ಚಾಲನೆ ನೀಡಿ ಮಾತನಾಡುತ್ತಿದ್ದರು. ರಕ್ತವನ್ನು ಯಾವುದೇ ಕಾರ್ಖಾನೆಯಲ್ಲಿ ತಯಾರಿಸಲು ಮತ್ತು ಮಾರುಕಟ್ಟೆಯಲ್ಲಿ ಖರೀದಿಸಲು ಸಾಧ್ಯವಿಲ್ಲ. ರಕ್ತವನ್ನು ದಾನ ಮಾಡಿದಾಗ ಮಾತ್ರ ಅದು ಇತರರಿಗೆ ಉಪಯೋಗವಾಗಲಿದೆ. ಆದ್ದರಿಂದ ಪ್ರತಿಯೊಬ್ಬರೂ ರಕ್ತದಾನ ಮಾಡಿ ಎಂದು ಹೇಳಿದರು. ಡಾಕ್ಟರ್ ಅಮೋಲ್ ಸರಡೆ ಮಾತನಾಡಿ ರಕ್ತದಾನದ ಮಹತ್ವ ತಿಳಿಸಿದರು. ಇವತ್ತು ಒಂದು ನಮ್ಮ ಸ್ವರ್ಗೀಯ ಜಿನ್ನಪ್ಪಣ್ಣ ಚೌಗ್ಲೆ ಅವರ ಒಂದು 10ನೇ ಪುಣ್ಯಸ್ಮರಣೆ ನಿಮಿತ್ತ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇದರ ಶ್ರೇಯ ನಮ್ಮ ಬೊಮ್ಮಣ್ಣ ಚೌಗ್ಲೆ ಅವರಿಗೆ ಹೋಗುತ್ತೆ. ಯಾಕಂದರೆ ಒಂದು 10 ವರ್ಷ ಕೆಳಗಡೆ ಜಿನ್ನಪ್ಪಣ್ಣ ಚೌಗ್ಲೆ ಕಳ್ಕೊಂಡು ಈ ಬ್ಯಾಂಕಿನ ಶಾಖೆಗಳನ್ನ ಬೇರೆ ಬೇರೆ ಕಡೆ ಮಾಡಿ ಬ್ಯಾಂಕನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವಂಥ ಒಂದು ಯಾರ ಶ್ರೇಯ ಹೋದ್ರೆ ಬೊಮ್ಮಣ್ಣ ಚೌಗ್ಲೆ ಅವರು ಹಾಗೂ ಅವ್ರ ಟೀಮ್ಗೆ ಹೋಗುತ್ತೆ. ಈ ಬ್ಯಾಂಕನ್ನು ನಡ್ಸ್ಕೊಂಡು ಹೋಗೋದು ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ಯಾಕಂದರೆ ಕಸ್ಟಮರ್ಸ್ ಇರ್ಬೋದು, ಅಥವಾ ಆಡಳಿತ ಮಂಡಳಿಗಳು ಇರ್ಬೋದು, ಅಥವಾ ಸಿಬ್ಬಂದಿ ವರ್ಗದವ್ರನ್ನ ಎಲ್ಲರನ್ನ ನಿಭಾಯಿಸ್ಕೊಂಡು ಒಂದು ಬ್ಯಾಂಕನ್ನು ಬೆಳೆಸ್ಬೇಕಾದ್ರೆ ಭಾಳ ಕಷ್ಟದ ಕೆಲಸ ಇರ್ತದೆ ಈಗಿನ ದಿನಮಾನದಲ್ಲಿ. ಅದಕ್ಕೆ ಅದರ ಜೊತೆಯಲ್ಲಿ ರಕ್ತದಾನ ಶಿಬಿರವನ್ನು ಮಾಡ್ತಾರೆ. ರಕ್ತದಾನ ಶಿಬಿರ ಒಂದು ಭಾಳ ದೊಡ್ಡ ದಾನ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ರಕ್ತದಾನ ಶಿಬಿರವನ್ನು ಮಾಡೋದು ಸಾಮಾನ್ಯ ಕೆಲಸ ಅಲ್ಲ. ಯಾವ ಥರ ಅನ್ನದಾನವನ್ನು ನಾವು ಶ್ರೇಷ್ಠ ಅಂತ ತಿಳ್ಕೊತೀವಿ, ಅದೇ ತರನಾಗಿ ರಕ್ತದಾನವು ಅಷ್ಟೇ ಶ್ರೇಷ್ಠ. ಈಗ ಕೆಲವೊಂದು ಬ್ಲಡ್ ಬ್ಯಾಂಕಿಂದ ಫೋನ್ ಬರ್ತಿರ್ತಾವೆ ನಮಗೂ, ರಕ್ತದಾನ ಶಿಬಿರ ಹಮ್ಮಿಕೊಳ್ರಿ, ಯಾಕಂದ್ರೆ ಅದು ಭಾಳ ಮಹತ್ವ ಐತಿ. ಈಗ ನಮ್ಮ ಪಾಟೀಲ್ ಸರ್ ಅವರು ಹಾಸ್ಪಿಟಲ್ ನಡ್ಕೊಂಡು ಹೋದ್ರೆ ಅವ್ರಿಗೆ ಗೊತ್ತಿರ್ತೈತೆ, ಅಂದ್ರೆ ಅಲ್ಲಿ ಎಷ್ಟು ಎಮರ್ಜೆನ್ಸಿ ಇರ್ತೈತೆ ಅದು ಬ್ಲಡ್ ಅದ. ಆ ರಕ್ತವನ್ನು ಒಂದು ರಕ್ತ ಕಣ ತಯಾರಾಗಿದ್ರೆ ಕೆಲವೊಂದು ರಕ್ತ ಕಣಗಳು ಬೇರೆ ಬೇರೆ ಅದಾವ, ಸೈನ್ಸ್ ಇದಕ್ಕೆ ಹೋಗೋದು ಬೇಡವ. ಆ ರಕ್ತದಾನ ಭಾಳ ಮಹತ್ವ ಐತಿ. ಅದು ಭಾಳ ಒಳ್ಳೆಯ ಕೆಲಸ ಮಾಡ್ಕೊಂಡು ಬರ್ತಾರೆ. ಅವರಿಗೆ ನಾವು ಅಭಿನಂದನೆ, ನಮ್ಮ ಎಲ್ಲ ವೈದ್ಯರ ಪರವಾಗಿ ಅಭಿನಂದನೆ ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ನಾವು ಇದೇ ತರನಾಗಿ ಒಂದು ರಕ್ತದಾನ ಶಿಬಿರ ಅದ್ರ ಜೊತೆಯಲ್ಲಿ ಸಾಮಾಜಿಕ ಕಾರ್ಯಗಳು ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ನಾವು ಹಾರೈಸಿ, ಇದೇ ಥರ ನಾವು ವೈದ್ಯರು ಎಲ್ಲರೂ ಸಹಕಾರ ಮಾಡ್ತೀವಿ. ಭಾಳ ಟೈಮ್ ಆಗಿದೆ, ಭಾಳ ಮಾತಾಡೋಕೆ ಅವಶ್ಯಕತೆ ಇಲ್ಲ. ಇನ್ನೂ ಹಿರಿಯರು ಭಾಳ ಮಾತಾಡೋಲ್ಲ, ಅವ್ರು ಮಾತಾಡಲಿ ಅಂತ ಹೇಳಿ ನಾನು 2 ಮಾತು. ಮೊದಲಿಗೆ ದಿವಂಗತ ಜಿನ್ನಪ್ಪಣ್ಣ ಚೌಗ್ಲೆ ಅವರ ಭಾವಚಿತ್ರದ ಪೂಜೆ ನೆರವೇರಿಸಿ ಸಸಿಗೆ ನೀರೆರೆದು ಶಿಬಿರಕ್ಕೆ ಚಾಲನೆ ನೀಡಲಾಯಿತು. Thank you.
ನಂತರ ಆಗಮಿಸಿದ್ದ ಎಲ್ಲ ಗಣ್ಯರಿಗೆ ಗುಲಾಬಿ ನೀಡಿ ಸ್ವಾಗತಿಸಲಾಯಿತು. ಇನ್ನು ಸಹಕಾರಿಯ ಸಿಇಒ ವಿದ್ಯಾಸಾಗರ್ ಚೌಗ್ಲೆ ಮಾತನಾಡಿ, ಪ್ರತಿ ವರ್ಷ ಜಿನ್ನಪ್ಪನ ಚೌಗ್ಲೆ ಅವರ ಪುಣ್ಯಸ್ಮರಣೆಯ ದಿನದಂದು ನಮ್ಮ ಸಹಕಾರಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳುತ್ತಿದ್ದು, ಇದರಿಂದ ಬಹಳ ರೋಗಿಗಳಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಸಂಸ್ಥಾಪಕರಾದಂಥ ಶ್ರೀ ಜಿನ್ನಪ್ಪನ ಚೌಗ್ಲೆಯವರು ಈಗ 10 ವರ್ಷ ಅವರು ನನ್ನ ಮಂದಿ 10 ವರ್ಷ ಕಳೆದವು. ಅವರ ಒಂದು ಸಹಕಾರ ಕ್ಷೇತ್ರದಲ್ಲಿ ಸಾಧನೆಯನ್ನು ಮೆಚ್ಚಿ ಸರ್ಕಾರದ ಒಂದು ಸಹಕಾರ ರತ್ನ ಪ್ರಶಸ್ತಿಯನ್ನು ಕೂಡ ಅವರಿಗೆ ಲಭಿಸಿತ್ತು. ಅವರ ಒಂದು ನೆನಪಿನಲ್ಲಿ ಪ್ರತಿ ವರ್ಷ 10 ವರ್ಷದಿಂದ ಪ್ರತಿ ವರ್ಷದಂತೆ ಇವತ್ತಿನ ದಿನ ಒಂದು ರಕ್ತದಾನ ಶಿಬಿರವನ್ನು ನಮ್ಮ ಶ್ರೀ ಜಿನ್ನಪ್ಪನ ಚೌಗ್ಲೆ ಲಾಲ್ ಬಹದ್ದೂರ್ ಕ್ರೆಡಿಟ್ ಅವಾರ್ಡ್ ಸಹಕಾರಿಯ ವತಿಯಿಂದ ಹಮ್ಮಿಕೊಳ್ಳುತ್ತಾ ಬಂದಿರುತ್ತೇವೆ. ಈ ರಕ್ತವನ್ನು ಅಪಘಾತದಲ್ಲಿ ಎಮರ್ಜೆನ್ಸಿ ಇದ್ದಂಥ ಎಲ್ಲರಿಗೂ ಇದು ಒಂದು ಉತ್ತಮ ಲಭಿಸುತ್ತದೆ. ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೈನಿಕರಿಗೂ ಕೂಡ ಇದರ ಲಾಭ ಆಗುತ್ತದೆ. ಇಂಥ ಒಂದು ಅವರ ನೆನಪಿಗೆ ಇವತ್ತಿನವರೆಗೂ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುತ್ತಾ ಬಂದಿರುತ್ತೇವೆ. ಅವರ ಈ 10ನೇ ಪುಣ್ಯತಿಥಿಯ ನಿಮಿತ್ತ ಅವರಿಗೆ ಮತ್ತೊಮ್ಮೆ ದೇವರು ಚಿರಶಾಂತಿಯನ್ನು ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಈ ಸಮಯದಲ್ಲಿ ಚಿಕ್ಕೋಡಿ ಶ್ರದ್ಧಾ ಆಸ್ಪತ್ರೆಯ ಡಾಕ್ಟರ್ ಸುಧೀರ್ ಪಾಟೀಲ್, ದಿಯಾ ಆಸ್ಪತ್ರೆಯ ಡಾಕ್ಟರ್ ಸಂಧ್ಯಾ ಪಾಟೀಲ್, ಶಿರಗುಪ್ಪಿ ಗ್ರಾಮದ ಡಾಕ್ಟರ್ ಮಹಾಧವಲ್ ಭೋಮಾಜ್, ಡಾಕ್ಟರ್ ಸುಕುಮಾರ್ ಚೌಗ್ಲೆ, ಡಾಕ್ಟರ್ ಅಮೋಲ್ ಸರಡೆ, ಡಾಕ್ಟರ್ ರಾಜೇಂದ್ರ ಅಕಿವಾಟೆ, ಡಾಕ್ಟರ್ ಜಿತೇಂದ್ರ ಕೋತ್, ಡಾಕ್ಟರ್ ರವೀಂದ್ರ ಪಾಟೀಲ್, ಡಾಕ್ಟರ್ ರವಿ ಕುರುಂದವಾಡೆ, ಡಾಕ್ಟರ್ ಅಶ್ವಿನಿ ಅಕಿವಾಟೆ, ಸಹಕಾರಿಯ ಅಧ್ಯಕ್ಷ ಬಮ್ಮಣ್ಣ ಚೌಗ್ಲೆ, ಬಾಹು ಸಾಬ್ ಕುರುಂದವಾಡೆ, ತಾತ್ಯಾ ಸಾಬ್ ಚೌಗ್ಲೆ, ಶಂಕರ್ ಸವದೆ, ಅಣ್ಣಾ ಸಾಬ್ ಚಂದೂರೆ, ಸರ್ಜಿರಾವ್ ಪಾಟೀಲ್, ಅಶೋಕ್ ಕಾತ್ರಾಳೆ, ಸಮೀರ್ ಕಾತ್ರಾಳೆ ಸೇರಿದಂತೆ ಸರ್ವ ಸದಸ್ಯರು, ಸಿಬ್ಬಂದಿ ವರ್ಗದವರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಿಇಒ ವಿದ್ಯಾಸಾಗರ್ ಚೌಗ್ಲೆ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು.
ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ.